ನಮಸ್ಕಾರ ವೀಕ್ಷಕರೇ, 18 ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಲೋಕಾಪುರದಿಂದ ರಾಮದುರ್ಗ, ಸವದತ್ತಿ ಯಲ್ಲಮ್ಮ ಮತ್ತು ಧಾರವಾಡದವರೆಗೆ ರೈಲ್ವೆ ಮಾರ್ಗ ಆಗಬೇಕಂತ ಹೇಳಿ ಕಳೆದ 20 ವರ್ಷಗಳಿಂದ ರಾಮದುರ್ಗದ ಜನತೆ ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಈ ಹೋರಾಟದ ಭಾಗವಾಗಿ ಕಳೆದ ನವೆಂಬರ್ 12ರಂದು ರಾಮದುರ್ಗದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿ ನಾವು ಸರ್ಕಾರಗಳಿಗೆ, ರಾಜ್ಯ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ವಿವಿಧ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸಲಾಗಿತ್ತು. ಈ ಮನವಿ ಕೊಡುವುದರ ಭಾಗವಾಗಿ ಈ ಹಿಂದೆ ಈ ಹೋರಾಟದ ನಂತರದಲ್ಲಿ ರಾಜ್ಯ ರೈಲ್ವೆ ಸಚಿವರಾದಂಥ ಸೋಮಣ್ಣ ಅವರಿಗೂ ಸಹ ಮನವಿಯನ್ನು ಕೊಟ್ಟು ನಾವು ಅವರಿಗೆ ಒತ್ತಾಯ ಮಾಡಿದ್ವಿ. ಆದರೆ ಮೇನ್ ನಮ್ಮ ಬೆಳಗಾವಿ ಭಾಗದ MP ಏನು ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ, ಅವರಿಗೆ ನಾವು ಭೇಟಿ ಆಗಬೇಕಾಗಿತ್ತು. ಭೇಟಿ ಆಗಲಿಕ್ಕೆ ಹೋಗಿದ್ದೀವಿ. ಅವರು ಕಚೇರಿಯಲ್ಲಿ ಇಲ್ಲದೇ ಇರುವುದರಿಂದ ನಾವು ಒಂದು ಮನವಿಯನ್ನು ಅವರಿಗೆ ದಯವಿಟ್ಟು ಮುಟ್ಟಿಸಬೇಕು ಅನ್ನುವಂಥ ಮಾತನ್ನು ಹೇಳಿ ನಾವು ಮುಟ್ಟಿಸಿದ್ದೀವಿ. ಕೇವಲ ಆ ಮನವಿಯನ್ನು ನೋಡಿ ಇಮ್ಮಿಡಿಯೇಟಾಗಿ ಕೂಡಲೇ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ದೆಹಲಿಯ ಕೇಂದ್ರ ರೈಲ್ವೆ ಸಚಿವರಾದಂಥ ಅಶ್ವಿನಿ ವೈಷ್ಣವಿ ಅವರಿಗೆ ಭೇಟಿಯಾಗಿ ಇದು ಲೋಕಾಪುರದಿಂದ ರಾಮದುರ್ಗ, ಸವದತ್ತಿ ಯಲ್ಲಮ್ಮ ಮತ್ತು ಧಾರವಾಡಕ್ಕೆ ಕೂಡುವಂಥ ಈ ರೈಲ್ವೆ ಮಾರ್ಗ ಏನೈತಿ ಅತಿ ಅವಶ್ಯಕ ಇದೆ. ಬಹಳ ದಿನಗಳಿಂದ ಈ ಜನರ ಒಂದು ಕೂಗು ಇದೆ. ದಯವಿಟ್ಟು ಇದನ್ನು ನೀವು ಅನುಷ್ಠಾನಕ್ಕೆ ತರಬೇಕಂತ ಹೇಳಿ ಆ ಮನವಿಯನ್ನು ನೋಡಿ ನಮ್ಮ ಮನವಿಗೆ ಸ್ಪಂದಿಸಿ ಅದನ್ನು ಏನು ರೈಲ್ವೆ ಮಿನಿಸ್ಟರ್ಗೆ ಕೊಟ್ಟು ಒತ್ತಾಯ ಮಾಡಿದ್ದಾರೆ. ಮೊದಲನೇದಾಗಿ ನಮ್ಮ ರಾಮದುರ್ಗ ತಾಲೂಕಾ ಜನತೆಯ ಪರವಾಗಿ ಮತ್ತು ನಮ್ಮ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟದ ಕ್ರಿಯಾ ಸಮಿತಿ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಇದರ ಭಾಗವಾಗಿ ಇವತ್ತು ನಾವು ಸಭೆಗಳನ್ನು ಮಾಡಿದ್ದೀವಿ. ಸಭೆ ಮಾಡಿ ಏನು ಪ್ರೋಸೆಸ್ ಏನೇನು ನಡೆದಿದೆ ಅನ್ನುವಂಥದ್ದು ಎಲ್ಲ ವಿವರಣೆಗಳನ್ನು ನಾವು ಚರ್ಚೆ ಮಾಡಿ ಮುಂದೆ ಈ ಹೋರಾಟ ಯಾವ ರೀತಿ ಕೊಂಡೊಯ್ಯಬೇಕು ಮತ್ತು ನಮ್ಮ ಮಾನ್ಯ MP ಅವರಿಗೆ, ಜಗದೀಶ್ ಶೆಟ್ಟರ್ ಅವರಿಗೆ ಮತ್ತೆ ಭೇಟಿಯಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಮತ್ತೆ ಅವರಿಗೆ ಒತ್ತಾಯ ಮಾಡುವ ಸಲುವಾಗಿ ನಾವೆಲ್ಲರೂ ಮತ್ತೆ ಅಲ್ಲಿ ಹೋಗಬೇಕು ಅನ್ನುವಂಥದ್ದು ಒಂದು ನಿರ್ಧಾರವನ್ನು ನಾವು ಇವತ್ತಿನ ಸಭೆಯಲ್ಲಿ ತಗೊಂಡಿವಿ. ಮತ್ತು ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಬೇರೆ ಬೇರೆ ಸಮಾಜದ ಜನ ಏನು ಕೂಡಿರ್ತಾರೆ, ಆ ಎಲ್ಲ ಸಮಾಜದ ಜನರಿಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಮ್ಮ ಜೊತೆ ಬಂದಂಥ ಎಲ್ಲ ಜನರಿಗೂ ಈ ಒಂದು ಸಭೆಯಲ್ಲಿ ಅಭಿನಂದನೆ ಸಲ್ಲಿಸಲಾಯಿತು. ಎಲ್ಲರೂ ಒಕ್ಕೂರಿನಿಂದ ಏನು ನಮ್ಮ ಮನವಿಗೆ ಸ್ಪಂದಿಸಿ ಈ ಭಾಗದಲ್ಲಿ ರೈಲ್ವೆ ಮಾರ್ಗ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ನಮ್ಮ ಜನತೆಯ ಪರವಾಗಿ ಆ ಮನವಿಗೆ ಸ್ಪಂದಿಸಿ ಏನು ಕೇಂದ್ರ ರೈಲ್ವೆ ಸಚಿವರಿಗೆ ಭೇಟಿಯಾಗಿ ಮಾತಾಡಿದ್ದಾರೆ. ಅವರಿಗೆ ಅನಂತ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ದಯವಿಟ್ಟು ಇನ್ನೊಮ್ಮೆ ಅವರಿಗೆ ಒತ್ತಾಯ ಮಾಡಿ ನೀವು ಈ ಮಾರ್ಗದಲ್ಲಿ ರೈಲ್ವೆ ಮಾರ್ಗ ಮಾಡುವ ಹಾಗೆ ದಯವಿಟ್ಟು ಒತ್ತಾಯ ಮಾಡಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ನಮಸ್ಕಾರ.